ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಪೌಳಿಯ ಹೊರಗಿನ ಪ್ರಾರ್ಥನಾ ಕಾರ್ಯಕ್ಕೆ ಆಹ್ವಾನಿಸಿದಂತೆ ನಿಮಗೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಸಲ್ಲಿಸ್ತೇನೆ. ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರಿ, ಈ ಸಮಯದಲ್ಲಿ ನಾವೆಲ್ಲ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವ, ಸ್ತೋತ್ರವಂತಾಗಲಿ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವ. ಇಗೋ ಕರ್ತವೇ, ರಾತ್ರಿ ವೇಳೆಯಲ್ಲಿ ಇಗೋ ಪ್ರಾರ್ಥಿಸುವಾಗೆ, ಇಗೋ ಆರಾಧಿಸುವಾಗೆ, ನಿಮ್ಮ ವಾಕ್ಯವನ್ನ ಕೇಳುವಂತೆ ಮಾತಾಡುವಾಗೆ ಕೃಪೆ ತೋರಿಸಿದ್ದೀರಾ ಯೇಸುವೆ. ಇಗೋ ಕರ್ತವೇ, ಈ ಗುಂಪಿನಲ್ಲಿರುವಂತೆ ಎಲ್ಲರನ್ನ ನೀವು ಆಶೀರ್ವದಿಸಿ ವಾಕ್ಯದೊಟ್ಟಿಗೆ ನೀವು ಮಾತಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ದೇವ. ಯೇಸುವೆ, ಮಾತಾಡುವುದು ನೀವಾಗಿದ್ದರೆ ಅದಕ್ಕಾಗಿ ಸ್ತೋತ್ರ ಕರ್ತವೆ. ಯೇಸುವೆ, ಇಗೋ ನಿಮ್ಮ ಕರುಣಿಗೆ ಒಪ್ಪಿಸಿಕೊಡ್ತೇವೆ. ನೀವೇ ಮಾತಾಡಿ ನಮ್ಮನ್ನೆಲ್ಲ ಬಲಪಡಿಸಿ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ನಿಮ್ಮ ಕರುಣಿಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ತಂದೆ. ಆಮೇಲೆ ಆಮೇಲೆ. ಸರಿ, ವಾಕ್ಯ ಭಾಗ ಹೋಗೋದಕ್ಕಿಂತ ಮುಂಚೆ ಈ ಸಮಯದಲ್ಲಿ ಒಂದು ಚಿಕ್ಕದಾಗಿ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ. ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ದೇವರು ನಮ್ಮನ್ನೆಲ್ಲ ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ ತಿಳ್ಕೊಬೇಕು ಬರೀ. ಮೊದಲನೇದಾಗಿ ನಮ್ಮನ್ನೆಲ್ಲ ದೇವರು ಹೆಂಗೆ ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ, ಇವಾಗ ನಾವು ಅನೇಕರು ಮ್ಯಾರೇಜ್ ಆಗಿರೋರು ಇದ್ದೀರಾ, ಮ್ಯಾರೇಜ್ ಆಗದಿರೋರು ಇದ್ದಾರಾ. ಪಕ್ಷ ಹೇಳಿ ಕೆಲಸ. ಹಲೋ, ಓಕೆ. ಇವಾಗ ಈ ಸಮಯದಲ್ಲಿ ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಮ್ಯಾರೇಜ್ ಆಗಿರೋರು ಅನೇಕರು ಇದ್ದೀರಾ. ಇವಾಗ ಏನಂತ ಹೇಳಿದ್ರೆ, ನಾವು ಮೊದಲು ನಾನು ಹುಟ್ಟೋದಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ ಅಂತ ನೋಡಕ್ ಹೋದ್ರೆ, ಮೊದಲನೇದಾಗಿ ಎಲ್ಲರೂ ಹೇಳುವಂಥ ವಿಚಾರ, ನೀವು ಹುಟ್ಟೋದಕ್ಕಿಂತ ಮುಂಚೆ ನೀನು ಎಲ್ಲಿದ್ದೆ ಅಂತ ಕೇಳಿದ್ರೆ, ನೀವು ಹೇಳೋಂಥ ವಿಚಾರ ಏನಂತಂದ್ರೆ, ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದೀವಿ ಅಂತಲೇ ಹೇಳೋದು. ಸರಿ, ಇವಾಗ ನಾವು ತಾಯಿ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆ ನಾವು ಎಲ್ಲಿದ್ರಿ ಅಂತ ಹೇಳಿದ್ರೆ, ನಾವು ತಂದೆ ಗರ್ಭದಲ್ಲಿದ್ರಿ. ನಾವು ನಮ್ಮ ತಂದೆ, ನಾನು ಹುಟ್ಟೋದಕ್ಕಿಂತ ಮುಂಚೆ ನನ್ನ ತಂದೆ ಗರ್ಭದಲ್ಲಿ ಇದ್ದೆ. ಅವರು ಎಲ್ಲಿದ್ರು ಅಂತ ಹೇಳಿದ್ರೆ, ಅವ್ರ ತಂದೆ ಗರ್ಭದಲ್ಲಿ ಇದ್ರು. ಈ ರೀತಿಯಲ್ಲಿ ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದು ನಾವೆಲ್ಲ ಹುಟ್ಟಿದ್ದೇವೆ. ಏನ್ ಹೇಳಕ್ ಬರ್ತಾ ಇದೀನಿ ಅಂತ ಹೇಳಿದ್ರೆ, ಅನೇಕ ಕಣಗಳು ತಾಯಿ ಅಂಡವನ್ನು ಮುಟ್ಟೋದಕ್ಕೆ ಎಷ್ಟೋ ಟ್ರೈ ಮಾಡಿರುತ್ತೆ. ಆ ಕಣಗಳೆಲ್ಲ ಸತ್ತೋಗಿರುತ್ತೆ, ಎಷ್ಟೋ ಕಣಗಳು. ಇವಾಗ ಅಷ್ಟು ಕಣಗಳನ್ನ ದೇವ್ರು ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅಷ್ಟು ಕಣಗಳನ್ನ, ಅಷ್ಟು ಒಂದೊಂದು ಕಣ ಕೂಡ ಒಂದು ಮಗು. ಯಾಕಂದ್ರೆ ನಾವು ಒಂದು ಕಣದಿಂದ ನಾವು ಹುಟ್ಟಿದವ್ರೆ. ಇವಾಗ ಬಂದು ಅಷ್ಟು ಮಕ್ಕಳು ಕೂಡ ಡೆತ್ ಆಗಿ ಹೋಗ್ತಾರೆ. ಒಂದೇ ಒಂದು ಕಣ ಮಾತ್ರನೇ ಇಲ್ಲಿ ತಾಯಿ ಅಂಡವನ್ನು ಮುಟ್ಟುವಂಥದ್ದು. ಇವಾಗ ನಾವು ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಪ್ರಿಯರೇ, ಇವಾಗ ಅಷ್ಟು ಕಣಗಳನ್ನು ದೇವ್ರು ರಿಜೆಕ್ಟ್ ಮಾಡಾಕಿರ್ತಾನೆ. ಅಷ್ಟು ಕಣಗಳನ್ನು ತಾಯಿ ಅಂಡ ಮುಟ್ಟೋದಕ್ಕೆ ಬರುವಾಗ, ಇವಾಗ ಒಂದೊಂದು ಕಣ ಕೂಡ ನೀನು ಬರಬೇಡ, ನೀನ್ ತಾಯಿ ಗರ್ಭನ ಮುಟ್ಟಂಗಿಲ್ಲ ಅಂತ. ಆ ಒಂದು ಕಣ ಆಗಿರುವಂತ ನಿನ್ನನ್ನೇ ದೇವರು ಆ ಅಂಡವನ್ನು ಮುಟ್ಟೋದಕ್ಕೆ ದೇವ್ರ ಕೃಪೆ ತೋರಿಸಿದ್ದಾನೆ. ಆ ಒಂದು ಕಣನೇ ನಾನು ಇಲ್ಲಿ ದಿನದಲ್ಲಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಸ್ಟೋರಿ ಹೇಳಿದೆ. ಸರಿ, ವಾಕ್ಯ ಏನಂತ ಹೇಳಿದ್ರೆ, ಈ ದಿನದಲ್ಲಿ ಯೋಬನ ಪುಸ್ತಕದಲ್ಲಿ ಕೆಲವೊಂದು ವಚನಗಳನ್ನ ನಾವು ಧ್ಯಾನ ಮಾಡೋಣ ಪ್ರೇರೆ. ಏನಂತ ಹೇಳಿದ್ರೆ, ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 1ನೇ ವಚನದಿಂದ ಕೆಲವೊಂದು ವಚನಗಳು ನಾವು ಧ್ಯಾನ ಮಾಡಿ ಈ ಕೂಟವನ್ನ ನಾವು ಮುಂದೆ ನಡೆಸಿ ಮುಗಿಸೋಣ ಪ್ರೇರೆ. 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನ ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಚೆನ್ನಾಗಿ ಗಮನಿಸಬೇಕಂತ ಅಂಶ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿಯನ್ನ ದೇವರು ಗುರುತಿಸಿ ಹೇಳ್ತಾ ಇದ್ದಾನೆ. ಅದನ್ನು ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಂತ ಹೆಸರು ಮೆನ್ಷನ್ ಆಗಿದೆ ನಮ್ಮ ಸತ್ಯವೇದದಲ್ಲಿ. ಊಚ್ ದೇಶದಲ್ಲಿ, ಇಡೀ ದೇಶದಲ್ಲಿ ಎಷ್ಟೋ ಜನ ಇರುವಾಗ ಆ ವ್ಯಕ್ತಿನ ದೇವರು ಗುರುತಿಸಿ ಬರ್ತೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯಲ್ಲಿ ಏನೋ ದೇವ್ರಿಗೆ ಇಷ್ಟವಾದಂತ ಕಾರ್ಯಗಳಿದ್ದಾವೆ. ಅದೇನಂತ ಹೇಳಿದ್ರೆ, ಊಚ್ ದೇಶದಲ್ಲಿ ಯೋಬನೆಂಬ ಮನುಷ್ಯನಿದ್ದಾನೋ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ. ಮೊದಲನೇದಾಗಿ ಆ ಯೋಬನ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಅಂತ. ಎರಡನೇ ವಿಚಾರ ಹೇಳ್ತಾನೆ, ಅವನು ಕೆಟ್ಟದನ್ನ ನಿರಾಕರಿಸುತ್ತಾ ಇದ್ದಾನಂತ. ಮೂರನೇ ವಿಚಾರ, ಅವನು ನಿರ್ದೋಷಿಯಾಗಿದ್ದ. ನಾಲ್ಕನೇ ಅವನು ಯಥಾರ್ಥ ಚಿತ್ತನಾಗಿದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ತಿಳ್ಕೊಬೇಕಾದ ಅಂಶ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರಿಗೆ ಅವನು ಮೊದಲನೇದಾಗಿ ಭಯ ಪಡುವಂತ ವ್ಯಕ್ತಿ ಆಗಿದ್ದ. ದೇವರಲ್ಲಿ ಭಯಭಕ್ತಿ ಉಳ್ಳವನಾದಂತ ವ್ಯಕ್ತಿ ಆಗಿದ್ದ ಪ್ರೇರ. ಅವನು ಯೋಬನೆಂಬ ವ್ಯಕ್ತಿ ಹೆಂಗಿದ್ದಂತ ಹೇಳಿದ್ರೆ, ಅವನ ಕ್ಯಾರೆಕ್ಟರ್ ಹೆಂಗಿತ್ತು ಅಂತ ಹೇಳಿದ್ರೆ, ಅವನ ಗುಣ ಏನಂತ ಹೇಳಿದ್ರೆ, ಮೊದಲನೇದಾಗಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾದಂತ ವ್ಯಕ್ತಿ ಅವನು. ಇವಾಗ ನಾವು ಭಯಭಕ್ತಿ ಅಂತ ಹೇಳಿದ್ರೆ, ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸತ್ಯವೇದದಲ್ಲಿ ಇರೋದೆ ನಮ್ಗೆಲ್ಲ ಗೊತ್ತಿರೋಂಥ ವ್ಯಕ್ತಿನೇ ಅವರು, ಯೋಸೇಫ. ನಾವೆಲ್ಲ ಓದಿರೋಂಥ ಸಬ್ಜೆಕ್ಟ್ ಅದಲ್ಲ. ಯೋಸೇಫ ಬಂದು
ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಹೆಂಗೆ ಅಂತ ಹೇಳ್ತೀರಾ? ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಆದಿಕಾಂಡದಲ್ಲಿ 39ನೇ ಅಧ್ಯಾಯ, ಆದಿಕಾಂಡ 39ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನಿರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಅಂತ ಬರೆಯಲ್ಪಟ್ಟಿದೆ. ಇಲ್ಲೇನಂತ ಹೇಳಿದ್ರೆ, ಪೋಟಿಫರನ ಮನೆಯಲ್ಲಿ ಯಾರಿರ್ತಾರೆ ಅಂದ್ರೆ ಯೋಸೇಫನು ಇರ್ತಾನೆ. ಈ ಯೋಸೇಫನು ಪೋಟಿಫರನ ಮನೆಯಲ್ಲಿ ಇದ್ದುದರಿಂದ ದೇವರು ಅವನ ಮನೆಯನ್ನು ಆಶೀರ್ವಾದ ಮಾಡಿರ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ. ಏನಂತ ಹೇಳಿದ್ರೆ, ಈ ಪೋಟಿಫರನ ಹೆಂಡತಿ ಅವನ ಮೇಲೆ ಕಣ್ಣಾಕಿದ್ದರಿಂದ ಪಾಪಕ್ಕೆ ಪ್ರತಿದಿನ ಪ್ರೋತ್ಸಾಹ ಮಾಡ್ತಾ ಇದ್ದ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನ ವಾಕ್ಯ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ನೋಡ್ರಿ, ನಾವು ಒಂದು ವಾಕ್ಯ ನೋಡೋಣ. 10ನೇ ವಚನದಲ್ಲಿ ನೋಡು, ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿ ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ಇಲ್ಲಿ ಏನಂತ ಹೇಳಿದ್ರೆ, ಅವನು ಪ್ರತಿದಿನ ಆಕೆ ಪ್ರೇರೇಪಿಸುವಾಗ, ಪ್ರತಿದಿನ ಆಕೆ ಪಾಪಕ್ಕೆ ಪ್ರೇರೇಪಿಸುವಾಗ ಅವನು ಮೊದಲನೇದಾಗಿ ತಿಳ್ಕೊಬೇಕಾದ ಅಂಶ ಅಂತ ಹೇಳಿದ್ರೆ, ಅವನು ದೇವರಿಗೆ ಭಯಪಟ್ಟಿದ್ರಿಂದ ಅವನು ಆ ಪಾಪವನ್ನು ಮಾಡಲಿಲ್ಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನು ಹೇಳ್ತಾನೆ, ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಅಂತ ಹೇಳಿದ. ಇವಾಗ ಆಗಿನ ಕಾಲಘಟ್ಟದಲ್ಲಿ ಸತ್ಯವೇದ ಇಲ್ಲ. ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಿದ್ದಲ್ಲ. ಯೇಸು ಕ್ರಿಸ್ತನ ಯಾರಂತ ಗೊತ್ತಿಲ್ಲ, ಆತನ ಕೃಪೆ ಇಲ್ಲ. ಈ ವಾಕ್ಯ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಅಂತ ಏನ್ ಮಾಡಿದ, ತನ್ನ ದನಿ ಹೆಂಡತಿಗೆ ಅವನು ಉತ್ತರ ಕೊಟ್ಟ. ಏನಂತ ಹೇಳಿದ್ರೆ, ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋದು, ಅವನು ದೇವರಿಗೆ ಭಯಪಟ್ಟಿದ್ರಿಂದ ಆಕೆ ಸಂಗಡ ಪಾಪಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆಕೆ ಹೇಳ್ತಾರೆ, ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದ್ದಾಗಿ ಅವನು ಅದಕ್ಕೆ ಕಿವಿಗೊಡದೆ ಆಕೆಯನ್ನು ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿ ಇರೋದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಅಂತ ಅವನು ರಾಜಿನೇ ಮಾಡ್ಕೊಂಡಿಲ್ಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಅಂಶ ಯಾಕೆ ನಮ್ಗೆ ಹೇಳ್ತಾ ಅಂತ ಹೇಳಿದ್ರೆ, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಯೋಸೇಫನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸಿದ್ರಿಂದ ಆ ಪಾಪಕ್ಕೆ ಅವನು ಒಪ್ಪಿಕೊಂಡಿಲ್ಲ, ಆ ಪಾಪಕ್ಕೆ ಅವನು ರಾಜಿ ಮಾಡ್ಕೊಂಡಿಲ್ಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಬನಲ್ಲಿ ನಾವು ಚೆನ್ನಾಗಿ ಇನ್ನೂ ಒಂದು ಅಂಶ ಗಮನಿಸಿದ್ರೆ, ಯೋಬನ ಪುಸ್ತಕದಲ್ಲಿ 31ನೇ ಅಧ್ಯಾಯ 4ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದಾನೆ ಅಂತ ಯೋಬ ಹೇಳ್ತಾನೆ. ಪ್ರತಿದಿನ ನಮ್ಮ ಹೆಜ್ಜೆನ ಗಮನಿಸುವಂತವರು ದೇವರಾಗಿದ್ದಾನಂತೆ. ಆ ಭಯ ಭಕ್ತಿ ಯಾರಲ್ಲಿ ಇತ್ತು ಅಂತ ಹೇಳಿದ್ರೆ ಯೋಬನಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ಅವನು ಪ್ರತಿದಿನ ಯಾಕೆ ಭಯ ಪಡ್ತಾನೆ ಅಂತಂದ್ರೆ ದೇವರಿಗೆ ಭಯ ಪಡ್ತಾನೆ. ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಕೂಡ ಅವನು ನಮ್ಮ ಹೆಜ್ಜೆನ ದೇವ್ರು ಗಮನಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದಾನೆ. ನಾವು ಹೆಂಗೆ ಪಾಪ ಮಾಡೋದು, ತನ್ನ ಹೆಜ್ಜೆನ ಎಣಿಸುತ್ತಿದ್ದಾನೆ, ಪ್ರತಿಯೊಂದು ಹೆಜ್ಜೆನ ದೇವ್ರು ಕೌಂಟ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ನಮ್ಮನ್ನ. ಯಾಕಂದ್ರೆ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ದೃಷ್ಟಿ ಎಲ್ಲೆಲ್ಲೇ ಇರುವುದು, ಆತನ ಒಳ್ಳೆಯವನ ಕೆಟ್ಟವರು ನೋಡ್ತಾನೆ ಇದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಬನ ಭಯಭಕ್ತಿ ಆ ರೀತಿ ಇರೋದ್ರಿಂದ ಕೆಲವೊಂದು ವಚನಗಳು ಓದೋಣ. ಅವನು ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರಂತ ಬರೆಯಲ್ಪಟ್ಟಿದೆ. ಅವನಿಗೆ 7 ಜನ ಗಂಡು ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಅಂತ ಬರೆಯಲ್ಪಟ್ಟಿದೆ. ಅವನಿಗೆ 7,000 ಕುರಿಗಳಿದ್ದಂತೆ. ಚೆನ್ನಾಗಿ ತಿಳ್ಕೊಂಡ್ರೆ ಅವನಿಗೆ 7,000 ಕುರಿಗಳು, ಆಮೇಲೆ ಮತ್ತೆ 3,000 ಒಂಟೆಗಳಿತ್ತಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದಿದ್ದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದಾನಂತ ಬರೆಯಲ್ಪಟ್ಟಿದೆ. ನಾವು ಒಂದು ಚೆನ್ನಾಗಿ ಗಮನಿಸಬೇಕಂತ ವಿಚಾರ ಅಂತ ಹೇಳಿದ್ರೆ, ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು, ಟೋಟಲ್ 10 ಜನ ಅವನಿಗೆ ಮಕ್ಕಳು. ಇಲ್ಲಿ ಏನಂತ ಹೇಳಿದ್ರೆ ಅವನಿಗೆ 7,000 ಕುರಿಗಳಿತ್ತು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಚೆನ್ನಾಗಿ ಗಮನಿಸಬೇಕು. ಇದರಲ್ಲಿ 7,000 ಕುರಿಗಳು ಅಂತ ಹೇಳಿದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟು ಜನ ಆಳುಗಳು ಬೇಕು? ಒಬ್ಬರ ಕೈಲಿ ಇಬ್ಬರ ಕೈಲಿ ನೋಡ್ಕೊಳ್ಳೋಂಥ ಕೆಲಸ ಅಲ್ಲ ಅದು. ಒಬ್ರಿಬ್ರು 7,000 ಕುರಿಗಳು ಹೆಂಗ್ ಮೇಂಟೈನ್ ಮಾಡಕ್ ಹೋಗುತ್ತೆ? ಸಾಧ್ಯನೇ ಇಲ್ಲ. ಈಗ 7,000 ಕುರಿಗಳು ಅಂತ ಹೇಳಿದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಅವನಿಗೆ ಆಳುಗಳು ಬೇಕು, ಅದು ಇಟ್ಕೊಳ್ಳೋದಕ್ಕೆ ಜಾಗ ಬೇಕು, ಆ ಕುರಿಗಳು ಇಡೋದಕ್ಕೆ ಜಾಗ ಬೇಕು. ಎಷ್ಟು ಜಾಗ ಬೇಕು 7,000 ಕುರಿಗಳಿಗೆ? ಹೇಳ್ತಾನೆ 3,000 ಒಂಟೆಗಳಂತ ಬರೆಯಲ್ಪಟ್ಟಿದೆ.
ಈಗ 3,000 ಒಂಟೆಗಳನ್ನ ಅದು ಇಡೋದಕ್ಕೆ ಜಾಗ ಬೇಕು, ಅದು ನೋಡ್ಕೊಳ್ಳೋದಕ್ಕೆ ಆಳುಗಳು ಬೇಕು. 3,000 ಒಂಟೆಗಳು, 500 ಜೋಡಿ ಎತ್ತುಗಳಂತೆ. 500 ಜೋಡಿ ಅಂತಂದ್ರೆ 1,000 ಆಯಿತು. 1,000 ಎತ್ತುಗಳನ್ನ ಇಡೋದಕ್ಕೆ ಜಾಗ ಬೇಕು, ಅದನ್ನು ನೋಡಿಕೊಳ್ಳುವುದಕ್ಕೆ ವ್ಯಕ್ತಿಗಳು ಬೇಕು, ಕೆಲಸದವ್ರು ಬೇಕು. ಹೇಳ್ತಾನೆ 500 ಹೆಣ್ಣು ಕತ್ತೆಗಳನ್ನು ಬರೆಸಿ, ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 500 ಹೆಣ್ಣು ಕತ್ತೆಗಳು ಮತ್ತೆ ಅನೇಕ ಸೇವಕರು ಇದ್ದಿದ್ದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಷ್ಟು ಆಶೀರ್ವಾದ ಹೊಂದಿಕೊಳ್ಬೇಕಂತಂದ್ರೆ ಒಂದೇ ಕಾರಣ, ಅವನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಿರ್ದೋಷಿ ಯಥಾರ್ಥ ಚಿತ್ತನಾಗಿದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ವಾಕ್ಯ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಸರಿ 5ನೇ ವಚನ ನಾವು 4ನೇ ವಚನ ನೋಡೋಣ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದರು ಅಂತ ಬರೆಯಲ್ಪಟ್ಟಿದೆ. ನಾವು ಚೆನ್ನಾಗಿ ಗಮನಿಸಿದ್ರೆ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಔತಣ ಮಾಡ್ತಾ ಇದ್ರಂತೆ. ಅವಾಗೆ ನೋಡಿದಂಗೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ನಮಗೆ ಇವಾಗ ವಾರಕ್ಕೆ 7 ದಿನ ಅಂತ ಹೇಳಿದ್ರೆ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಹಬ್ಬ ಅಂದ್ರೆ 7 ದಿನಕ್ಕೆ 7 ಹಬ್ಬ. ಅವರ ಗಂಡು ಮಕ್ಕಳು ಎಷ್ಟು ಜನ ಅಂತ ಹೇಳಿದ್ರೆ 7 ಜನ. ಈ 7 ಜನ ಗಂಡು ಮಕ್ಕಳಿಗೆ ಪ್ರತಿಯೊಬ್ಬನ ಮನೇಲಿ ಒಂದೊಂದು ದಿನ ಔತಣ ಅಂತ ಬರೆಯಲ್ಪಟ್ಟಿದೆ. ಮನೇಲಿ ಹಬ್ಬ ಮಾಡ್ತಾ ಇದ್ರಂತೆ. ಆ ಹಬ್ಬಕ್ಕೆ ಯಾರು ಕರೆ ಕಳಿಸ್ತಿದ್ರು ಅಂತ ಹೇಳಿದ್ರೆ ತನ್ನ ಅಕ್ಕ ತಂಗಿಯನ್ನು ಕರೆ ಕಳಿಸ್ತಿದ್ರು, ತನ್ನ ಹೆಣ್ಣು ಮಕ್ಕಳನ್ನ ಕರೆ ಕಳಿಸ್ತಿದ್ರಂತೆ. 7 ದಿನದಲ್ಲಿ 7 ಜನ ಮನೇಲಿ ಒಂದೊಂದು ದಿನ ಅಂತ ಹೇಳಿದ್ರೆ 7 ದಿನದಲ್ಲಿ 7 ಹಬ್ಬ. ಅವ ಇವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 3 ಅಕ್ಕ ತಂಗಿಯನ್ನು ಕರೆ ಕಳಿಸುತ್ತಿದ್ದರು. ಔತಣ ಸರಿದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ಚೆನ್ನಾಗಿ ಗಮನಿಸಿದ್ರೆ ಇವಾಗ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಔತಣ ಅಂತ ಹೇಳಿದ್ರೆ ಔತಣ ಸರಿ ತೀರಿದ ನಂತರ ಯೋಗ ಮಾಡ್ತಿದ್ದಂಥ ಕೆಲಸ ಏನಂತ ಹೇಳಿದ್ರೆ ತನ್ನ ಮಕ್ಕಳಿಗೆ ಸಂಖ್ಯೆಗೆ ತಕ್ಕ ಹಾಗೆ ಅಂದ್ರೆ 10 ಜನಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ವೇಳೆ ಹೃದಯದಲ್ಲಿ ದೇವರನ್ನ ದೂಷಿಸಿರ್ಬಹುದೇನೋ ಪಾಪ ಮಾಡಿರ್ಬೋದೇನೋ ಅಂತ ನೆನೆಸಿ ಪ್ರತಿದಿನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯೋಬ ಅವ್ರ ತಲೆಗೆ ತಕ್ಕಂತೆ 10 ಜನ ಅಂತ ಹೇಳಿದ್ರೆ 10 ಕುರಿಗಳನ್ನಾಗಲಿ 10 ಪ್ರಾಣಿಗಳಾಗಲಿ ಅಲ್ಲಿ ವಾಕ್ಯದಲ್ಲಿ ಏನ್ ಬರೆಯಲ್ಪಡೆ ಅಂತ ಹೇಳಿದ್ರೆ ಅವನ್ನ ಶುದ್ಧೀಕರಿಸಿ ಬೆಳಗ್ಗೆ ಅಂದ್ರೆ ಶುದ್ಧಿಪಡಿಸಿ ಬೆಳಗ್ಗೆ ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದಂತೆ. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನ ಒಂದೊಂದು ಮನೇಲಿ ಔತಣ, ಒಂದೊಂದು ಮನೇಲಿ ಹಬ್ಬ ಅಂತ ಹೇಳಿದ್ರೆ 7 ದಿನಕ್ಕೆ 7 ಹಬ್ಬ ಅಂತ ತಿಳ್ಕೊಂಡು ನಾನು ಜಸ್ಟ್ ಹೇಳ್ತಾರೆ ನಿಮಗೆ. ಈ ರೀತಿಯಲ್ಲಿ ಯೋಬ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಆ ಸರಿದು ತೀರಿದ ನಂತರ ಆ ಪ್ರೋಗ್ರಾಮ್ ಆಗಿತ್ತಂದ್ರೆ ತನ್ನ ಮಕ್ಕಳು ಹೃದಯದಲ್ಲಿ ದೇವರ ವಿರುದ್ಧವಾಗಿ ಪಾಪ ಮಾಡಿರ್ತಾರೇನೋ ಅಂತ ಅವ್ರ ತಲೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸ್ತಾ ಇದ್ದಂತೆ. ಇದನ್ನ ಯೋಬ ಕ್ರಮವಾಗಿ ಮಾಡ್ತಾ ಇದ್ದಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನ 7 ದಿನ ಆದ್ಮೇಲೆ ಅದನ್ನ ತಕ್ಕಂಗೆ ಬೆಳಗ್ಗೆ ಏನ್ ಮಾಡ್ತಾರೆ ಹೋಮಗಳನ್ನ ಅರ್ಪಿಸ್ತಾ ಇದ್ದಾರೆ. ಪ್ರತಿದಿನ ಇದು ಕ್ರಮವಾಗಿ ನಡೀತಾರೆ. ಅವರು ಕ್ರಮವಾಗಿ ಅಂದ್ರೆ ಎಷ್ಟು ಬಲಿ ಕೊಟ್ಟಿರಲ್ಲ ಆಗಿನ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡೋದಾದ್ರೆ. ಸರಿ, ಒಂದೊಂದು ದಿನ ಕೂಡ ಈ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಕ್ರಮವಾಗಿ ಮಾಡ್ತಾ ಇದ್ದಂತೆ. ಅಷ್ಟೊಂದು ಭಯಭಕ್ತಿ ಉಳ್ಳಾದಂಥ ವ್ಯಕ್ತಿಯರಂತಂದ್ರೆ ಯೋಬನು. ಅವಾಗ ಹೇಳ್ದಂಗೆ ಅವನು ದೇವರನ್ನು ಮೊದಲು ಭಯಭಕ್ತಿ ಉಳ್ಳವನಾಗಿದ್ದು, ಕೆಟ್ಟದನ್ನ ನಿರಾಕರಿಸುವಂತ ವ್ಯಕ್ತಿ, ಅವನು ನಿರ್ದೋಷಿಯಾಗಿದ್ದು ಯಥಾರ್ಥ ಚಿತ್ತನಾಗಿದ್ದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದೇ ರೀತಿಯಲ್ಲಿ ಈ ನಿಮ್ಗೆ ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ದೇವರು ಬರ್ಸಿದ್ದಾನೆ ನೋಡ್ರಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕೈಸರೆಯದಲ್ಲಿ ಇತಾಲ್ಯದ ಪಟಾಲಮನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದಾನಂತ ಬರೆಯಲ್ಪಟ್ಟಿದೆ. ಇಲ್ಲಿ ಒಬ್ಬನ ದೇವರು ಗುರುತಿಸಿ ಅಂದ್ರೆ ದೇವರಾತ್ಮ ಒಬ್ಬನ ವ್ಯಕ್ತಿಯ ಬಗ್ಗೆ ಬರ್ಸಿರೋಂಥ ವಿಚಾರ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೆಸರು ಕೊರ್ನೇಲನು. ಅವನ ಅಂಡರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಶತಾಧಿಪತಿ ಅಂದ್ರೆ 100 ಜನ ಅವನ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೊರ್ನೇಲನ ಅಂಡರಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಜನ ಅಂತಂದ್ರೆ 100 ಜನ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಭಕ್ತನಾಗಿದ್ದಂತೆ. ಮೊದಲನಾಗಿ ತಿಳ್ಕೊಂಡ್ರೆ ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಅವನು ಭಕ್ತನಾಗಿದ್ದ. 2ನೇ ವಿಚಾರ ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡ್ತಾ ಇದ್ದ. ದೇವರಿಗೆ ಭಯಪಡುವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಮೊದಲನೇದಾಗಿ ತಿಳ್ಕೊ ಅವನು ಭಕ್ತನಾಗಿರ್ತಾನೆ. 2ನೇ ವಿಚಾರ ಅವನು ದೇವರಿಗೆ ಭಯ ಪಡುವನಾಗಿದ್ದಾನೆ. ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡ್ತಾ ಇದ್ದಾನೆ.
ಅವನನ್ನು ಗುರುತಿಸಿ ಹೇಳ್ತಾನೆ ದೇವರು, ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದಂಥ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಕೊರ್ನೆಲ್ಯನ ಜೀವಿತ ನೋಡು, ಅವನು ಭಕ್ತನಾಗಿರ್ತಾನೆ. ಎರಡನೇ ವಿಚಾರ ಬಂದು ಅವನು ಕುಟುಂಬ ಸಮೇತವಾಗಿ ಅವರು ದೇವರಿಗೆ ಭಯಪಡುವವರಾಗಿರ್ತಾರೆ. ಮೂರನೇ ವಿಚಾರ ನೋಡಿದ್ರೆ ಅವನು ದಾನ ಧರ್ಮ, ಜನರಿಗೆ ದಾನ ಧರ್ಮ ಅವನು ಮಾಡ್ತಾ ಇದ್ದಾನೆ. ನಾಲ್ಕನೇ ವಿಚಾರ ನೋಡಿದ್ರೆ ಅವನು ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದೆಲ್ಲ ಪ್ರತಿದಿನ ಕ್ರೈಸ್ತರಾದ ನಾವು ಪ್ರತಿದಿನ ಈ ಅಂಶಗಳನ್ನ ಅಳವಡಿಸ್ಕೊಂಡು ಹೋಗ್ತಾನೆ ಇರ್ಬೇಕು. ಪ್ರತಿದಿನ ಯೋಬನ ರೀತಿಯಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಪಾಪವನ್ನು ಕಂಡ್ರೆ ಇದೇ 31ನೇ ಅಧ್ಯಾಯದಲ್ಲಿ ಯೋಬ ಹೇಳ್ತಾನೆ, ನನ್ನ ಪರಸ್ತ್ರೀಯನ್ನ ನೋಡಿ ಹೆಂಗೆ ನಾನು ಮೋಹಿಸೋದು, ಪರಾಸ್ತ್ರೀಯೊಂದಿಗೆ ಹೆಂಗೆ ನಾನು ಆಕೆ ನೋಡಿ ಪಾಪ ಅಂತ ಹೇಳಿದ್ರೆ ಒಂದು ವಾಕ್ಯ ಓದೋಣ. 31ನೇ ವಚನದಲ್ಲಿ, ನನ್ನ ಕಣ್ಣುಗಳನ್ನು ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಅಂತ ಹೇಳ್ತಾನೆ. ಆಗಿನ ಕಾಲಘಟ್ಟದಲ್ಲಿ ಯೋಬ ಎಷ್ಟೊಂದು ಪರಿಶುದ್ಧನಾಗಿದೆ ನಾವು ತಿಳ್ಕೊಂಡ್ಬರ್ತೇವೆ. ಆಗಿನ ಕಾಲಘಟ್ಟದಲ್ಲಿ ಅವಾಗಲೇ ಹೇಳ್ದಂಗೆ ಯೇಸು ಕ್ರಿಸ್ತನ ರಕ್ತ ಈ ಲೋಕದಲ್ಲಿ ಇಲ್ಲ. ಆಗಿನ ಕಾಲಘಟ್ಟದಲ್ಲಿ ಸತ್ಯವೇದ ಇಲ್ಲ. ಆಗಿನ ಕಾಲಘಟ್ಟದಲ್ಲಿ ಯೋಬ ಅಷ್ಟೊಂದು ಪರಿಶುದ್ಧನಾಗಿ ಜೀವಿಸ್ತಾ ಇರುವಾಗ, ಈಗಿನ ಕಾಲಘಟ್ಟದಲ್ಲಿ ನಾವು ಇವಾಗ ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ಸುರಿಸಲ್ಪಟ್ಟಿದೆ, ನಮ್ಮನ್ನು ಶುದ್ಧೀಕರಿಸಿದೆ. ಅದರ ರಕ್ತ ನಮ್ಮನ್ನು ಕೊಂಡುಕೊಂಡಿರುತ್ತಾ ಪ್ರತಿದಿನ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದ್ಕೊತಾ ಇದ್ದೀವಿ. ಇದೆಲ್ಲ ನೋಡುವಾಗ ಯೋಬನಿಗಿಂತ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಈ ಕಾಲಘಟ್ಟದಲ್ಲಿ. ಯೋಬ ಆಗಿನ ಕಾಲಘಟ್ಟದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ, ಕೆಟ್ಟದನ್ನು ನಿರಾಕರಿಸ್ತದ, ನಿರ್ದೋಷ ಆಗಿದ್ದ, ಯಥಾರ್ಥ ಚಿತ್ತನಾಗಿದ್ದ. ನಾವು ಈಗಿನ ಕಾಲಘಟ್ಟದಲ್ಲಿ ನಾವು ಅವನಿಗಿಂತ ಪರಿಶುದ್ಧರಾಗಿ ಜೀವಿಸಬೇಕಾಗುತ್ತದೆ. ಇಲ್ಲಿ ವಾಕ್ಯ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಅವನ ನಮಗೆ ಅದೇ ಅಧ್ಯಾಯ 1ನೇ ಅಧ್ಯಾಯ ಕೆಲವೊಂದು ವಚನಗಳಲ್ಲಿ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. 1ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಾವು ಅದಕ್ಕಿಂತ ಮುಂಚೆ 7ನೇ ವಚನ ನೋಡು. ಯೆಹೋವನು ಸೈತಾನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದಿರು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ ಅಂತ ಹೇಳಿದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ ಅಂತ ದೇವರು ಯೋಬನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ಇಲ್ಲಿ ಆಗಿದ್ದಾನೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಎಂದು ಸೈತಾನನಿಗೆ ದೇವರು ಹೇಳ್ದ. ನೋಡಪ್ಪ, ನನ್ನ ದಾಸನಾದ ಯೋಬನ ಮೇಲೆ ಏನ್ ಮಾಡಿದೀನಿ ನಾವು? ಗಮನವಿಟ್ಟಿದೀಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ನಿರಾಕರಿಸ್ತಾ ನಿರ್ದೋಷಿ ಆಗಿದ್ದಾನೆ, ಯಥಾರ್ಥ ಚಿತ್ತನಾಗಿದ್ದಾನೆ. ಅವನಿಗೆ ಸಮಾನನು ಈ ಭೂಲೋಕದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ಅಂತ ದೇವರು ಯೋಬನನ್ನ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾನೆ. ಹೇಳ್ತಾನೆ, ಎಲ್ಲಿಯೂ ಸಿಕ್ಕೋದಿಲ್ಲ ಅಂತ ಸೈತಾನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದ ಅನ್ನೋದು ದೇವರಿಗೆ ವಶ ಮಾಡ್ತಾನೆ ಸೈತಾನ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದ ಸೈತಾನನು ಬಂದ ದೇವರಿಗೆ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ಅವನು ಲಾಭ ಸುಮ್ಮನೆ ಇಟ್ಟಿದಾನ? ನೀನು ಅವನಿಗೂ ಅವನ ಮನೆಗೆ ಅವನೆಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿ ಹಾಕಿದ್ದೀಯಲ್ಲ ಅಂತ ಹೇಳಿದ. ಯೋಬ ಸುಮ್ಮನೆ ಇಕ್ಕಿದಾನ? ನಿನ್ನ ಮೇಲೆ ನಂಬಿಕೆನ, ಭಯಭಕ್ತಿಯನ್ನ? ಅವನ ಮನೆಗೂ ಅವನ ಸುತ್ತಮುತ್ತಲ ಎಲ್ಲ ಆಸ್ತಿ ಪಾಸ್ತಿಗೆ ಏನ್ ಮಾಡಿದ್ದೀನಿ ನೀನು? ಬೇಲಿನ ಹಾಕಿದ್ಯಲ್ಲ, ಅದಕ್ಕೆ ಅವನ ಮೇಲೆ ನಂಬಿಕೆ ಅಂದ್ರೆ ಭಯಭಕ್ತಿ ಉಳ್ಳವನಾಗಿದ್ದಾನೆ. ಹೇಳ್ದೇನೆ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರೋದ್ರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ ಅಂತ ಹೇಳಿದ. ನೋಡಿ ಹೆಂಗ್ ಹೇಳ್ತಾನೆ ಸೈತಾನ. ನೋಡ್ರಿ, ಮನುಷ್ಯ ನಮ್ಮನ್ನು ಗಮನಿಸ್ತಾನೆ ಇಲ್ಲ, ಆದ್ರೆ ಸೈತಾನ ಪ್ರತಿದಿನ ನಮ್ಮನ್ನು ನೋಡ್ತಾನೆ ಇರ್ತಾನೆ. ಯಾಕಂತ ಹೇಳಿದ್ರೆ, ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಸೈತಾನ ಯಾರು ನುಂಗಲ್ಲ ಅಂತ ಕಾಯ್ತಾನೆ ಇರ್ತಾನೆ. ಇಲ್ಲಿ ವಾಕ್ಯ ಏನ್ ಬರಲ್ಪಟ್ಟಿದೆ ಅಂತ ಹೇಳಿದ್ರೆ, ನೀನು ಅವನ ಸುತ್ತಮುತ್ತಲು ಬೇಲೆ ಹಾಕಿದೀಯಾ, ಅವನ ಸ್ವಾಸ್ಥ್ಯಕ್ಕೆ ಬೇಲೆ ಹಾಕಿದೀಯಾ, ಅವನು ಹಾಕಿದ ಕೈ ಕೆಲಸ ನೀನು ಸಫಲಪಡಿಸ್ತಾ ಇದೀಯಾ, ಅವನ ಸಂಪತ್ತು ದೇಶದಲ್ಲಿ ವೃದ್ಧಿ ಆಗ್ತಾ ಬಂದಿದೆ, ಆದ್ರೆ ನೀನು ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು ಅಂತ ಹೇಳ ದೇವರಿಗೆ. ನೀನು ಅವನ ಸೊತ್ತಲ್ಲಿ ಏನ್ ಮಾಡಿ ನಾವು ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನೀನನ್ನು ದೂಷಿಸುವೇನು ಅಂತ ಹೇಳ್ತಾರೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೈತಾನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಅವನ ಭಯಭಕ್ತಿ ಸುಮ್ಮನೆ ಲಾಭ ಇಟ್ಟಿಲ್ಲ. ನೀನು ಅವನಿಗೂ ಅವನ ಸ್ವಾಸ್ಥ್ಯಕ್ಕೂ ಅವನ ಸುತ್ತಮುತ್ತಲು ಎಲ್ಲದಕ್ಕೂ ಬೇಲಿ ಹಾಕಿದ್ಯಾ, ಅವನು ಹಾಕುವಂತ ಎಲ್ಲ ಕೆಲಸವನ್ನು ಸಫಲಪಡಿಸ್ತಾ ಇದೆಯಾ, ವೃದ್ಧಿ ಮಾಡ್ತಾ ಇದೆಯಾ. ಅವನ ಆಸ್ತಿ ಪಾಸ್ತಿ, ಅವನ ಐಶ್ವರ್ಯ ಎಲ್ಲ, ಅವನ ಅಭಿವೃದ್ಧಿ, ಅವನ ಆಶೀರ್ವಾದ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ದೇಶದೆಲ್ಲ ಪ್ರಖ್ಯಾತಿಗೊಂಡಿದೆ, ಅವನು ವೃದ್ಧಿ ಆಗ್ತಾ ಬಂದಿದೆ ಅಂತ ಹೇಳ್ತಾನೆ. ನೀನ್ ಕೈ ನೀಡಿ ಅದನ್ನೆಲ್ಲ ಅಳಿಸ್ಬಿಡು, ಅವನು ಹೆಂಗಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾನೆ, ಅವನು ನಿನ್ನನ್ನು ದೂಷಿಸುವೇನೋ ಅಂದನು. ಯೆಹೋವನ ಸೈತಾನಿಗೆ ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು ಅಂತ ಹೇಳಿದ. ಆದ್ರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬಾರೆಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಿಯಿಂದ ಹೊರಟು ಹೋದನು. ಇಲ್ಲಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ,
ಅವನು ದೇವರ ಮಧ್ಯೆ ಸೈತಾನ ಮಧ್ಯೆ ಒಂದು ವಾದ ವಿವಾದ ಅಂತ ಹೇಳಿದ್ರೆ ಚರ್ಚೆ ನಡೀತದೆ. ದೇವರು ಹೇಳ್ತಾನೆ, ನನ್ನ ದಾಸನಾದ ಯೋಬನ ಮೇಲೆ ಏನು ಮಾಡಿದ್ಯಾ, ಗಮನ ಬಿಟ್ಟಿದ್ಯಾ, ಅವನು ನೋಡು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಅಂತ ಹೇಳಿದ್ರು. ಅವನು ಕೆಟ್ಟದನ್ನು ನಿರಾಕರಿಸ್ತಾನಪ್ಪ ಅಂತ ಹೇಳಿ, ಅವನು ನಿರ್ದೋಷಿ ಯಥಾರ್ಥ ಚಿತ್ತನಾಗಿ ಜೀವಿಸ್ತಾ ಇದ್ದಾನೆ ನನಗಾಗಿ ಅಂತ ಹೇಳಿ. ಅದಕ್ಕೆ ಸೈತಾನ ಹೇಳ್ತಾನೆ, ಅವನು ಸುಮ್ಮನೆ ಲಾಭ ಹೇಳ್ದಿರ ಇಟ್ಟಿದ್ದಾನೆ ಅವನು. ನೀನು ಅವನಿಗೂ ಅವನ ಸುತ್ತಮುತ್ತಲು ಎಲ್ಲ ಆಸ್ತಿ ಪಾಸ್ತಿಗೆ ಏನು ಮಾಡಿದ್ಯಾ, ಬೇಲಿನ ಹಾಕಿದ್ಯಲ್ಲ, ಅವನ ದೇಶದಲ್ಲೆಲ್ಲ ವೃದ್ಧಿ ಆಗ್ತಾ ಇದ್ದಾನೆ, ಅವನ ಅಭಿವೃದ್ಧಿ ಮಾಡಿದ್ಯಾ ನೀನು, ಅವನು ಹಾಕೋದು ಎಲ್ಲ ಕೆಲಸಗಳು ಸಫಲ ಮಾಡಿದ್ಯಾ ಅಂತ ಹೇಳ್ದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಇದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಹೇಳ್ತಾನೆ, ವಾಕ್ಯದಲ್ಲಿ ನಾವು ಏನೆಲ್ಲ ನೋಡಿದ್ರಲ್ಲೆಲ್ಲ ಏನು ಅವನನ್ನು ಆಶೀರ್ವಾದ ಮಾಡಿದೆ ಈ ರೀತಿಯಲ್ಲಿ, ಅವನ ಮೇಲೆ ನೀನೇನು ಮಾಡೋ, ಅವನ ಆಸ್ತಿ ಪಾಸ್ತಿಯಲ್ಲೇ ತೆಗೆದಾಕು, ಅವನು ನಿನ್ನ ದೂಷಿಸುವೇನೋ ಅಂತ ಹೇಳ್ತಾರೆ. ಇಲ್ಲಿ ವಾಕ್ಯ ಏನು ಬರಲ್ಪಟ್ಟಿದೆ, ಅದಕ್ಕೆ ದೇವರು ಹೇಳ್ತಾನೆ, ಅವನ ಸ್ವಾಸ್ಥ್ಯ ಎಲ್ಲ ನಿನ್ನ ಕೈಯಲ್ಲಿದೆ ನೋಡು ಅಂತ ಹೇಳ್ತಾನೆ. ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಅಂತ ಅಪ್ಪಣೆ ಕೊಡ್ತಾನೆ. ಆಗ ಸೈತಾನ ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನಂತ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಸರಿ, ನಾವು ಇನ್ನ 13ನೇ ವಚನದಿಂದ ಕೆಲವೊಂದು ವಚನಗಳು ನೋಡ್ಕೊಂಡ್ ಬಂದ್ರೆ ಒಂದೊಂದಾಗಿ ನೋಡು. ಒಂದಾರೊಂದು ದಿವಸ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶಬದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು ಅಂತ ಬರೆಯಲ್ಪಟ್ಟಿದೆ. ಮೊದಲದಾಗಿ ಯೋಬನ ಜೀವಿತದಲ್ಲಿ ಒಂದು ಘಟನೆ ನಡೀತಾರೆ ಅಂತಂದ್ರೆ, ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ದೊಡ್ಡವನ ಮನೆಯಲ್ಲಿ, ಅವಾಗ ನಾವು ಮೊದಲದಾಗಿ ನೋಡಿದ್ರೆ ಒಬ್ಬೊಬ್ಬನ ಮನೆಯಲ್ಲಿ ಒಂದೊಂದು ದಿನ ಔತಣ ಮಾಡ್ತಾ ಇದ್ದಾರೆ. ಇಲ್ಲಿ ಆ ರೀತಿಯಲ್ಲಿ ಹಿರಿಯವನ ಮನೆಯಲ್ಲಿ ದೊಡ್ಡವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಿರುವಲ್ಲಿ ಶಬದವರು ಏನ್ ಮಾಡಿದ್ರಂತೆ, ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದ್ರಂತೆ. ಮೊದಲದಾಗಿ ಯೋಬನ ಜೀವಿತದಲ್ಲಿ ನಡೆದಂತ ಘಟನೆ. ಮೊದಲದಾಗಿ ಏನ್ ನಷ್ಟ ಅವನಿಗೆ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಅವನ ಕತ್ತೆಗಳು ಮೇಯ್ತಿರಲು ಶಬದವರು ಅವರ ಮೇಲೆ ಬಿದ್ದು ಹೊಡೆದುಕೊಂಡು ಹೋದ್ರು. ಎರಡೇ ವಿಚಾರ, ಅವನ ಆಳುಗಳನ್ನೆಲ್ಲ ಎಷ್ಟು ಜನ ಮೇಯಿಸ್ತಾ ಇದ್ರು ಅಷ್ಟು ಜನ ಕತ್ತಿಯಿಂದ ಸಂಹರಿಸಿದ್ರಂತ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಇದನ್ನು ತಿಳಿಸುತ್ತಿರುವ ನಾನು ಒಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂತ ಹೇಳಿದ್ದೇನೆ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಇಲ್ಲಿ ಮೊದಲದಾಗಿ ಯೋಬನ ಬಳಿಗೆ ಬಂದು ಒಬ್ಬ ವ್ಯಕ್ತಿ ಹೇಳ್ತಿದ್ದಾನೆ, ಸ್ವಾಮಿ ಏನ್ ಮಾಡಿದ್ದಾನೆ, ನಿನ್ನ ಗಂಡು ಹೆಣ್ಣು ಮಕ್ಕಳು ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಅಂದ್ರೆ ಯೋಬನ ಬಳಿಗೆ ಬಂದು ಹೇಳ್ತಾ ಇರೋದು, ನಿನ್ನ ಎತ್ತುಗಳು ಉಳುತ್ತಾ ಇರುವಾಗ ಏನಾಗಿದ್ದಾರೆ, ಶಬ್ದವ್ರು ಬಂದಾಗಲ್ಲ ಹೊಡ್ಕೊಂಡೋಗಿದ್ದಾರೆ, ನಿನ್ನ ಆಳುಗಳನ್ನ ಅವ್ರು ಸಂಹರಿಸದೆ ನಾಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನು ತಿಳಿಸುತ್ತಿರುವ ನಾನು ಒಬ್ಬನೇ ತಪ್ಪಿಸಿಕೊಂಡು ಏನ್ ಮಾಡಿದ್ದೇನೆ, ನಿಮ್ಮ ಬಳಿಗೆ ಬಂದು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅವನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು, ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ, ಇದನ್ನು ತಿಳಿಸುತ್ತಿರುವ ನಾನು ಒಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂತ ಹೇಳಿದ. ಮೊದಲನಾಗಿ ಒಬ್ಬ ವ್ಯಕ್ತಿ ಬಂದು ಹೇಳುವಾಗಲೇ ಅವನು ಇನ್ನೂ ಮಾತಾಡ್ತಾನೆ ಇರ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಆಳು ಹೇಳ್ತಾನೆ. ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ, ಇದನ್ನು ತಿಳಿಸುತ್ತಿರುವ ನಾನು ಒಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದ. ಅಷ್ಟರಲ್ಲಿ ಇನ್ನೊಬ್ಬನು ಬಂದು, ಕಸ್ದೀಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು, ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತ ಮಾಡಿದರು, ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದ. ಸಂಗಡಲೆ ಬೇರೊಬ್ಬನು ಬಂದು, ನಿನ್ನ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಈಗ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು, ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು, ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದರು. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸೆಕೆಂಡ್ಸ್ ಅಲ್ಲಿ ನಡೀತಾರಂಥದ್ದು ವಿಚಾರ, ದಿನಗಳ ಗಟ್ಟಲೆಲ್ಲ. ಯೋಬನ ಜೀವಿತದಲ್ಲಿ ಮೊದಲದಾಗಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀವು ಕತ್ತೆಗಳೆಲ್ಲ ಹೊಡ್ಕೊಂಡು ಹೋಗಿದ್ದಾರಪ್ಪ, ಶಬ್ದವ್ರು ಬಂದು ಅವ್ರನ್ನೆಲ್ಲ ಹಾಳು ಮಾಡಾಕಿದ್ದಾರೆ, ನಾಶ ಮಾಡಾಕಿದ್ದಾನೆ, ಆಳುಗಳು ನೆಸಿ ಹೋದ್ರು ಅಂತ. ಇನ್ನೊಬ್ಬ ಬಂದು ಆ ಥರ ಬ್ಯಾಕ್ ಟು ಬ್ಯಾಕ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಮತ್ತೊಬ್ಬ ವ್ಯಕ್ತಿ ಬಂದು ಈ ರೀತಿ ನಡೀತು. ಆ ರೀತಿಯಲ್ಲಿ ಆ ಮಾತನ್ನು ಇನ್ನೂ ಮುಗಿಸೇ ಇಲ್ಲ ಇನ್ನೊಬ್ಬ ಸೇವಕ, ಅಷ್ಟರಲ್ಲಿ ಅಂತ ಬರೆಯಲ್ಪಟ್ಟಿದೆ. ಅಷ್ಟರ ಇನ್ನೊಬ್ಬರು ಬಂದು ಆ ಸ್ಟೋರಿ ಹೇಳ್ತಾ ಇದ್ದಾರೆ. ಇದು ಬ್ಯಾಕ್ ಟು ಬ್ಯಾಕ್ 4 ವಿಚಾರ ಬಂದು 4 ಮ್ಯಾಟರ್ ಬರೆಯಲ್ಪಟ್ಟಿದೆ. ಎಲ್ಲ ಅಳಿದು ಹೋಯ್ತು ಅಲ್ಲಿಗೆ. 4 ಜನ ಬಂದು ಹೇಳುವಾಗ ಅಲ್ಲಿಗೆ ಬಂದು ಏನೇನೂ ಇಲ್ಲ. ಒಂದು ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆ, 4 ಸಮಸ್ಯೆ ಕಂಟಿನ್ಯೂಸ್ ಬಂದಿರೋದು ಅವನಿಗೆ. ಇದು ದಿನಗಳ ವರ್ಷಗಳೆಲ್ಲ. ನಮಗೆ ಯೋಬನಿಗೆ ಬಂದಂಥ ಸಮಸ್ಯೆ ನಮಗೆ ಏನೇನೂ ಇಲ್ಲ ಬರುವಂಥ ಸಮಸ್ಯೆಗಳು. ಇಲ್ಲಿ ಹೇಳಿದ್ದೇನೆ, ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು, ಯೆಹೋವನೇ ಕೊಟ್ಟನು,
ಯೆಹೋವನೇ ತೆಗೆದುಕೊಂಡನು, ಯೆಹೋವ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿದ. ನೋಡ್ರಿ, ಅಷ್ಟೆಲ್ಲ ಆದ್ರೆ ಕೂಡ ಯೋಬನಲ್ಲಿ ಬಂದಂತ ಒಂದೇ ಒಂದು ಮಾತೇನಂತ ಹೇಳಿದ್ರೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು ಅಂತ ಹೇಳಿದ. ವಾಕ್ಯ ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿದ. ಅಷ್ಟು ಸಮಸ್ಯೆಯಲ್ಲಿರುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿದಂಥ ವ್ಯಕ್ತಿಯರಂತ ಹೇಳಿದ್ರೆ ಯೋಬ. ಇವು ನಮಗೆ ಬರುವಂಥ ಸಮಸ್ಯೆಗಳಲ್ಲಿ ನಮ್ಗೆ ಎಷ್ಟೋ ಜನ ಸಮಸ್ಯೆಗಳು ಬಂದಿದೆ, ಅದನ್ನು ಅನುಭವಿಸಿದ್ರಿ. ಏನು ಆ ಸಮಸ್ಯೆಗಳಲ್ಲಿರುವಾಗ ನಾವು ಎಂದಾದರೂ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಅಂತ ಹೇಳೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಆದರೆ ಯೋಬ ಹೇಳ್ತಾನೆ, ಏನಿಲ್ಲದವನಾಗಿ ತಾಯಿ ಗರ್ಭದಿಂದ ಏನು ಮಾಡಿದ್ದೇನೆ, ಬಂದಿದ್ದೇನೆ, ಏನಿಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಇದರೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಇಷ್ಟೆಲ್ಲ ಆದ್ರೆ ಸಹ ಅವನು ದೇವರ ಮೇಲೆ ಒಂದು ಸ್ವಲ್ಪ ಕೂಡ ತಪ್ಪು ಹೊರಿಸಲಿಲ್ಲ. ಇವಾಗ ನಮಗೆ ಎಷ್ಟೋ ಸಮಸ್ಯೆ ಬಂದಾಗ ಮೊದಲದಾಗಿ ನಾವು ನೋಡೋದೇನಂತ ಹೇಳಿದ್ರೆ, ಎಷ್ಟೋ ನಾವು ಸಾಕ್ಷಿಗಳನ್ನ ನೋಡಿದ್ದೀವಿ, ಕೇಳಿದ್ದೀವಿ. ಮೊದಲದಾಗಿ ನಮಗೆ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ನಾವು ಹೇಳೋದಂತ ಹೇಳಿದ್ರೆ, ದೇವರೇ ಏನೋ ಈ ಕಷ್ಟದಿಂದ ನನ್ನನ್ನು ಬಿಡುಗಡೆ ಮಾಡಿ ಸ್ವಾಮಿ, ನೀನು ನೋಡ್ತಾ ಇಲ್ಲ ನಾನು ಈ ಕಷ್ಟದಿಂದ ಬಿಡುಗಡೆ ಮಾಡಿ ಸ್ವಾಮಿ, ನಿನ್ನ ಕಣ್ಣಿಲ್ಲ ಸ್ವಾಮಿ. ಇಷ್ಟೋ ವಿಚಾರಗಳು ಹೇಳ್ಬಿಡ್ತೀವಿ ನಾವು ದೇವ್ರ ಮೇಲೆ. ಆದರೆ ಯೋಬನ್ ನೋಡ್ರೆ ತನಗೆ ಬಂದಂಥ ಸಮಸ್ಯೆಯಲ್ಲಿ ಒಂದು ಮಾತು ಕೂಡ ದೇವ್ರ ಮೇಲೆ ತಪ್ಪು ಹೊರಿಸಲಿಲ್ಲ. ಅವನ ಬಾಯಿಂದ ಪಾಪನೇ ಬಂದಿಲ್ಲ ಅಂತ ವಾಕ್ಯದಲ್ಲಿ ನೋಡ್ತೀವಿ ನಾವು. ಅಷ್ಟೊಂದು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದ್ದ. ನಾವು 2ನೇ ಅಧ್ಯಾಯದಲ್ಲಿ ನೋಡುವಾಗ ಅಷ್ಟೇ, 2ನೇ ವಿಚಾರದಲ್ಲಿ ಅವನ ಮೈಯೆಲ್ಲ ರೋಗ ಬಂದು ಜೀವ ರಕ್ತ ಸುರಿಯುವಾಗ, ಅವನ ಬೂದಿಯಲ್ಲಿ ಕೂತ್ಕೊಂಡು ಬೋಕಿ ಎತ್ಕೊಂಡು ಗೀಚುವಾಗಲೂ ಕೂಡ ಅವನ ಬಾಯಿಂದ ಒಂದು ತಪ್ಪು ಮಾತು ಕೂಡ ಬಂದಿಲ್ಲ ಅಂತ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಅಷ್ಟೊಂದು ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದ್ದ ಯೋಬ, ದೇವರಿಗೆ ಭಯ ಪಡ್ತಾ ಇದ್ದ. ನಾವು 2ನೇ ಅಧ್ಯಾಯದಲ್ಲಿ ನಾವು 9-10 ವಚನಗಳಲ್ಲಿ ನೋಡುವಾಗ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವ ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದನು. ಆಗ ಯೋಬನಾಗಿಗೆ, ಮೂರ್ಖಳು ಮಾತಾಡದಂತೆ ನೀನು ಮಾತಾಡುತ್ತೆ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು ಅಂತ ಹೇಳಿದ. ನಾವು ದೇವರ ಹಸ್ತದಿಂದ ಏನು ಮಾಡಿದ್ವಿ, ನಾವು ಒಳ್ಳೆಯದೇ ಹೊಂದ್ಕೊಬೇಕಾ ಅಂತ ಯೋಗ ಹೇಳ್ತಾ ಇರೋದು. ನಾವು ಕೆಟ್ಟದನ್ನು ಹೊಂದಬಾರ್ದಾ? ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಎಂಥ ಸಮಸ್ಯೆ ಬಂದರೂ ಕೂಡ ಅವನು ತನ್ನ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದ್ದ. ಅವನು ತನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸಿದ್ರಿಂದನೇ ಕಡೆಯ ಅಧ್ಯಾಯಗಳನ್ನು ನಾವು ನೋಡ್ತೇವೆ, ಅವನ ದೇವರು ಮೊದಲಿಗಿಂತ 2 ಶಾಶ್ವತ ಮಾಡಿದಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನು ಮೊದಲನೇದಾಗಿ ತಿಳಿಗುವ ಯೋಬನ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಅವನು ಮೊದಲು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇದ್ದ. ಏನೊಂದು ಕೆಟ್ಟದನ್ನು ನಿರಾಕರಿಸ್ತದೆ. ಒಬ್ಬ ಯೋಸೇಫ ಕೆಟ್ಟದನ್ನು ನಿರಾಕರಿಸ್ತಾ. ವಿಚಾರ ಅಂತಂದ್ರೆ ಆಗಿನ ಕಾಲಘಟ್ಟದಲ್ಲಿ ಅವನು ಬೋಧನೆ ಮಾಡೋರು ಯಾರಿಲ್ಲ, ಐಗುಪ್ತ ದೇಶದಲ್ಲಿದ್ದಾನೆ. ಮೇ ಬಿ ಚಿಕ್ಕ ವಯಸ್ಸಲ್ಲಿ ಇದ್ದವಾಗ ಅವ್ರ ಅಪ್ಪ ಅವನಿಗೆ ಹೇಳಿರ್ಬೋದೇನೋ, ದೇವರಲ್ಲಿ ಭಯಭಕ್ತಿ ಉಳ್ಳ ಕಲಿಸ್ಕೊಟ್ಟಿರ್ಬೋದೇನೋ. ಆದರೆ ಐಗುಪ್ತ ದೇಶದಲ್ಲಿ ಅವರ ಅಪ್ಪ ಇಲ್ಲ, ಅವನು ಬೋಧನೆ ಮಾಡೋರು ಯಾರು ಇಲ್ಲ ಯೋಸೇಫನಿಗೆ. ಆದರೆ ನೋಡ್ರಿ, ಅವನು ದೇವರಿಗೆ ಭಯಪಟ್ಟಿದ್ದರಿಂದ ಕೆಟ್ಟದನ್ನು ನಿರಾಕರಿಸ್ದ. ತನ್ನ ಮೇಲಂಗಿ ಕೂಡ ಬಿಟ್ಬಿಡ್ತಾನೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪಾಪದಿಂದ ದೂರ ಓಡಿ ಹೋದಂಥ ವ್ಯಕ್ತಿ ಯೋಸೇಫ. ಪಾಪದಿಂದ ಬಿಟ್ಟು ಹೋದಂಥ ವ್ಯಕ್ತಿ ಅಂತಂದ್ರೆ ಯೋಸೇಫ. ನಾವು ಅದೇ ರೀತಿಯಲ್ಲಿ ದಾನಿಯೇಲನ್ನು ಕೂಡ ನೋಡ್ತೀವಿ. ನಾವು ಪಾಪಕ್ಕೆ ರಾಜಿ ಮಾಡ್ಕೊಂಡಂಥ ವ್ಯಕ್ತಿ ದಾನಿಯೇಲ. ಯಾವಾಗಲೂ ಅವನು ಒಡಂಬಡಿಕೆ ಒಪ್ಪಂದ ಮಾಡ್ಕೊಂಡೇ ಇಲ್ಲ. ನಾವು ಅಶುದ್ಧವಾಗಿ ತಿನ್ನೋದಿಲ್ಲ ಅಂತ ಫಿಕ್ಸ್ ಆಗೋಗಿದ್ದ ಅವನು. ನಾವು ಹೆಂಗೆ ಪಾಪ ಮಾಡೋದು ದೇವ್ರನ್ನ ಬಿಟ್ಟು ಅಂತೇಳಿ. ಅಷ್ಟೊಂದು ಭಯಭಕ್ತಿ ಉಳ್ಳವರಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದವರು ಒಬ್ಬೊಬ್ಬರು. ಆದರೆ ಸೊಲೊಮೋನ ಆ ರೀತಿಯಲ್ಲಿ ಮಾಡಿಲ್ಲ. ಇವಾಗ ದಾವೀದನಿಗೆ ದೇವರು ಕಾಣಿಸ್ಕೊಂಡು ನೀನು ಮಾಡ್ತಾರದು ಪಾಪ ತಪ್ಪಪ್ಪ ಅಂತ ಪ್ರವಾದಿನ ಕಳಿಸ್ಕೊಡುವಾಗ ಅವನು ಗೋಣಿತಟ್ಟನ್ನು ಸುತ್ತಕೊಂಡು ಅವನು ಉಪವಾಸ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಆದರೆ ಸೊಲೊಮೋನಿಗೆ ದೇವರೇ 2 ಸರಿ ಮಾತಾಡ್ತಾನೆ ಬಂದು, ನೀನು ಮಾಡ್ತಾರೆ ಪಾಪ ಅಂತ. ಆದರೆ ಸೊಲೊಮೋನನು ದೇವ್ರ ಕಡೆ ತಿರುಗೇ ಇಲ್ಲ. ಕಡೆಯ ದಿನಗಳಲ್ಲಿ ಮೊದಲಿಂದ ಭಕ್ತಿಯನ್ನು ಬಿಟ್ಬಿಟ್ಟಿದ್ದ. ದೇವರ ಮೊದಲಿದ್ದಂಥ ಭಯಭಕ್ತಿಯನ್ನು ಸೊಲೊಮೋನ ಬಿಟ್ಬಿಡ್ತಾನೆ. ಅವನ ಜೀವನ ಚರಿತ್ರೆ ಓದುವಾಗ ಅವನು ತಿಂದಿದ್ದ ತಟ್ಟೆ ಬಂದು ಬಂಗಾರದು, ಅವನು ಕುಡಿಯುವಂಥ ನೀರು ಗ್ಲಾಸ್ ಬಂಗಾರದು, ಅವನು ಕುತ್ಕೊಂಡ ಸಿಂಹಾಸನ ಬಂಗಾರದು, ಅವನ ಅರಮನೆ ಬಂಗಾರದು, ಪ್ರತಿಯೊಂದನ್ನು ಕೂಡ ಅವನು ಬಂಗಾರದಲ್ಲೇ ಕಟ್ಸ್ಕೊಂಡಿದ್ದ. ಮೊದಲಿದ್ದಂಥ ಭಕ್ತಿ ಕಡೆ ಇಲ್ಲಿ ಅವನಲ್ಲಿ ಇಲ್ಲ. ಅವನು ಒಳ್ಳೆ ಮಾತು ಹೇಳ್ತಾನೆ ಸೊಲೊಮೋನ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ ಹೇಳ್ದ.
ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ ಅಂತ ಹೇಳಿದಂಥ ವ್ಯಕ್ತಿ ಅದ ಕಡೆಯ ಗಳಿಗೆಗಳಲ್ಲಿ ಅನ್ಯ ದೇವತೆಗಳಿಗೆ ವಿಗ್ರಹಗಳಿಗೆ ಹೋಮವನ್ನು ಅರ್ಪಿಸ್ತಾನೆ, ದೇವರ ವಿರುದ್ಧವಾಗಿ ಪಾಪ ಮಾಡ್ತಾನೆ. ಆದರೆ ಯೋಬ ಕಡೆಯವರೆಗೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾನೆ. ಯೋಸೇಫ ಕಡೆಯವರೆಗೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗೆ ಜೀವಿಸ್ತಾನೆ. ನಾವು ನೀವು ಈ ದಿನದಲ್ಲಿ ತಿಳ್ಕೊಂಡ್ರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಬೇಕು. ಒಬ್ಬ ಯೋಸೇಫ್ ಅಂತಾರ ನಾವು ಜೀವಿಸ್ಬೇಕು, ಒಬ್ಬ ದಾನಿಯೇಲ್ ಅಂತಾರ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಬೇಕು. ಅನೇಕ ವ್ಯಕ್ತಿಗಳು ನೋಡ್ತೀವಿ ನಾವು ಸತ್ಯವೇದದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತವ್ರಂತ. ನಾವು ಕೆಲವೊಂದು ವಚನಗಳನ್ನು ನೋಡುವಾಗಲೂ ಸಹ ಒಂದೆರಡು ವಾಕ್ಯ ಓದಿ ನಾನು ವಾಕ್ಯ ಭಾಗವನ್ನು ಮುಗಿಸ್ತೀನಿ ನೋಡು. ನಮಗೆ ಕೀರ್ತನೆಗಳು 128ನೇ ಅಧ್ಯಾಯ 1-4 ವಚನಗಳು ಈ ರೀತಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 128ನೇ ಅಧ್ಯಾಯ ಕೀರ್ತನೆಗಳು 128ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವನು ಧನ್ಯನಂತ ಬರೆಯಲ್ಪಟ್ಟಿದೆ. ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವನು ಧನ್ಯನು. ನಾವು ಮೊದಲಿಗೆ ಯಾರಿಗೆ ಭಯ ಪಡ್ಬೇಕಂದ್ರೆ ದೇವರಿಗೆ ಭಯ ಪಡ್ಬೇಕು. ಯಾರು ನೋಡ್ತಾ ಇದಾರಲ್ಲ ದೇವರು ಪ್ರತಿದಿನ ನೋಡ್ತಾ ಇದ್ದಾನೆ. ಇದೇ ಯೋಬನ ಏನಂತ ಹೇಳಿದ್ರೆ ಅವನು ಕಲ್ತಂತ ಪಾಠ ಏನಂತ ಹೇಳಿದ್ರೆ ಪ್ರತಿದಿನ ನನ್ನ ಹೆಜ್ಜೆನ ದೇವ್ರು ಗಮನಿಸ್ತಾ ಇದ್ದಾನೆ ಅಂತ. ನಾವು ಪ್ರತಿದಿನ ಯಾರು ನೋಡ್ತಾ ಇದಾರಲ್ಲ ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಭಯಭಕ್ತಿ ನಮ್ಮಲ್ಲಿ ಹೇಳ್ತಾನೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳು ನಡೆಯುವನು ಧನ್ಯನು. ಆತನ ಮಾರ್ಗಗಳಲ್ಲಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು ಅವನು ಧನ್ಯನಾಗಿ ಜೀವಿಸ್ತಾನಂತ ವಾಕ್ಯದಲ್ಲಿ ಬರೆಯಲ್ಪಡಿದ್ದಾರೆ. ಇನ್ನೊಂದು ವಚನ ಓದೋಣ. ಇದೇ ಕೀರ್ತನೆಗಳು 112ನೇ ಅಧ್ಯಾಯ 1ನೇ ವಚನ ಬರೆಯಲ್ಪಟ್ಟಿದೆ, ಯಾಹುವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನೆಂದು ಬರೆಯಲ್ಪಟ್ಟಿದೆ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನಂದು. ನಾವು ಆತನ ಆಜ್ಞೆಗಳನ್ನು ಭಯಭಕ್ತಿ ಉಳ್ಳವರ ನಡ್ಕೊಳ್ಬೇಕಂತ ಬರೆಯಲ್ಪಡುತ್ತೆ. ನಾವು ಇವಾಗ ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳು ಪ್ರಮುಖವಾದದಂತ ದೇವರು ಹೇಳಿದೆ. ನೀನು ದೇವರಾಗಿರೋ ಕರ್ತನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕಂತ. 2ನೇ ವಿಚಾರ, ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸಬೇಕಂತ 2 ಆಜ್ಞೆಗಳು ಕೂಡ ನಮ್ಗೆ ಕೊಡಲ್ಪಟ್ಟಿದೆ. 2 ಆಜ್ಞೆಗಳು ಪ್ರಮುಖವಾದದಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ 2 ಆಜ್ಞೆಗಳನ್ನು ಕೈಗೊಂಡು ನಡೆಯುವನು ಇಡೀ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೀತಾನಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ 2 ಆಜ್ಞೆಗಳನ್ನು ನಾವು ನಿಜವಾಗ್ಲೂ ಕೈಗೊಂಡು ನಡೀತಾ ಇದ್ದೀವ? ನಿನ್ನಂತೆ ನೀನು ನೆರೆಯವನ್ನ ಪ್ರೀತಿ ಮಾಡೋದು, ನೀನು ಹೆಂಗೆ ಪ್ರೀತಿ ಮಾಡ್ಕೊಂತೀನಿ ನಿನ್ನನ್ನು, ನೆರೆಯವನು ಕೂಡ ಹಂಗೆ ಪ್ರೀತಿ ಮಾಡೋಣ ಆಜ್ಞೆ. ಅದನ್ನ ಯಾವ ರೀತಿಯಲ್ಲಿ ಅಂತಂದ್ರೆ ಭಯಭಕ್ತಿ ಉಳ್ಳವನಾಗಿ ನಡ್ಕೊಳ್ಬೇಕಂತ ಹೇಳ್ತಾರೆ. ಇವಾಗ ಆತನ ಧರ್ಮಶಾಸ್ತ್ರವನ್ನ ಪ್ರತಿದಿನ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನು. ಅದ ಕೀರ್ತನೆಗಳು ಬರೆಯಲ್ಪಟ್ಟಿದ್ದ 1ನೇ ಅಧ್ಯಾಯ 3ನೇ ವಚನ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನೆಂದು ಬರೆಯಲ್ಪಟ್ಟಿದೆ. ಹಗಲಿರುಳು ಧ್ಯಾನ ಮಾಡ್ಬೇಕಂತೆ. ಏನೋ ಓದೋದು ಬೇರೆ, ಧ್ಯಾನ ಮಾಡೋದು ಬೇರೆ. ನೀವು ಹಗಲಿರುಳು ಧ್ಯಾನ ಮಾಡ್ಬೇಕಂತೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಂಡ್ರೆ, ಹಸು ಬೆಳಿಗ್ಗೆ ಎಲ್ಲ ಮೇಯುತ್ತೆ, ರಾತ್ರಿ ನಮರಾಕ್ಬೇಕದು. ಇಲ್ಲಂತೇಳಿದ್ರೆ ಹೊಟ್ಟೆ ಊದ್ಕೊಂಡು ಏನಾಗುತ್ತೆ ಅಂತಂದ್ರೆ ಹಸು ಸತ್ತೋಗುತ್ತೆ. ನಾವು ಪ್ರತಿದಿನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಹಗಲಿರುಳು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ಬೇಕಂತ. ಧ್ಯಾನ ಮಾಡುವ ಧನ್ಯನು. ಹಗಲಿರುಳು ಅದ್ರಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಆನಂದ ಪಡುವನಾಗಿರ್ಬೇಕಂತೆ. ಇವಾಗ ಆಗಿನ ಕಾಲಘಟ್ಟ ಅಂದ್ರೆ ಕ್ರಿಸ್ತನನ್ನು ಪರಿಪೂರ್ಣವಾಗಿ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಅನೇಕರು ಸಿನಿಮಾಗಳು ಸೀರಿಯಲ್ ನೋಡಿರ್ಬೋದು. ಒಂದು ಸಿನಿಮಾ 3 ಅವರ್ ಅನ್ಕೊಂಡ್ರೆ ಆ ಸಿನಿಮಾ ನೋಡುವಾಗ ಒಂದೊಂದು ಸೀನು ಕೂಡ ಏನಂತ ಹೇಳಿದ್ರೆ ಅವನಿಗೇನಂತ ಇಂಟ್ರೆಸ್ಟ್, ಅವನಿಗೆ ನೆಕ್ಸ್ಟ್ ಸೀನ್ ಏನಾಗುತ್ತೋ. ಒಂದು ಸೀರಿಯಲ್ ನೋಡುವಾಗ ನೆಕ್ಸ್ಟ್ ಏನಾಗುತ್ತೋ ಅವನಿಗೆ ಕುತೂಹಲ, ಹಂಬಲ, ಏನಾಗುತ್ತೋ ನೆಕ್ಸ್ಟ್ ಏನಾಗುತ್ತೋ, ನೆಕ್ಸ್ಟ್ ಸೀನ್ ಏನು ಬರುತ್ತೋ ಅಂತ. ಪ್ರತಿದಿನ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ಆತನ ಯೆಹೋವನ ಧರ್ಮಶಾಸ್ತ್ರವನ್ನ ಆನಂದದಿಂದ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ. ಆನಂದಿಸ್ಬೇಕಂತ ಅದರಲ್ಲಿ. ಪ್ರತಿದಿನ ದೇವ್ರು ನಮ್ಮೊಟ್ಟಿಗೆ ಏನು ಮಾತಾಡ್ತಾನೆ, ಪ್ರತಿದಿನ ಸತ್ಯವಾದ ವಾಕ್ಯದೊಟ್ಟಿಗೆ ನಮ್ಮ ದೇವ್ರು ಏನು ಮಾತಾಡ್ತಾನೆ, ಅದನ್ನ ಆಜ್ಞೆಗಳನ್ನ ಹೆಂಗೆ ಕೈಕೊಂಡು ನಡಿಬೇಕಂತ ಪ್ರತಿದಿನ ನಾವು ವಾಕ್ಯ ನೋಡಿ ಕಲಿಬೇಕು.
ಹೇಳಿದ್ರೆ ನಾವು ಎಷ್ಟೋ ಅವನು ಯಾರು ಹಗಲಿರುಳು ಧ್ಯಾನ ಮಾಡ್ತಾನೋ ಅವನು ಎಷ್ಟೋ ಧನ್ಯನು. ಈಗಿನ ಕಾಲಘಟ್ಟದಲ್ಲಿ ನಮಗೆ ಸತ್ಯವೇದ ಇದೆ, ಎಲ್ಲ ಇದೆ. ಆಗಿನ ಕಾಲಘಟ್ಟದಲ್ಲಿ ಯೋಬನ ಕಾಲಘಟ್ಟದಲ್ಲಿ ಏನೇನೂ ಇಲ್ಲ, ಆದ್ರೂ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದೆ. ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ಕೊಂಡು, ಯೋಸೇಫನ ದೇವರು ನಮ್ಮ ಪ್ರತಿಯೊಂದು ಹೆಜ್ಜೆನ ಗಮನಿಸ್ತಾ ಇದ್ದಾನೆ ಅನ್ಕೊಂಡು ಹೆಂಗೆ ಪಾಪ ಮಾಡೋದು ದೇವರ ಮುಂದೆ ಅಂತ ಹೇಳಿದ. ಈ ಪ್ರತಿಯೊಂದು ಕೂಡ ಈ ಕ್ಯಾರೆಕ್ಟರ್ ಪ್ರತಿದಿನ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಯೋಬನಲ್ಲಿ ಇದ್ದಂಥ ಭಯಭಕ್ತಿ ಪ್ರತಿದಿನ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹೆಂಗೆ ಯೋಬನ ಭಯಭಕ್ತಿಯಿಂದ ದೇವರ ಬಳಿಯಲ್ಲಿ ಜೀವಿಸ್ತಾ ಇದ್ದು, ಆ ರೀತಿಯಲ್ಲಿ ಪ್ರತಿದಿನ ನಾವು ಭಯಭಕ್ತಿಯಿಂದ ಜೀವಿಸಬೇಕಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಾರೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲ ಕಣ್ಣು ಮುಚ್ಚುತ್ತಾ ಪ್ರಾರ್ಥಿಸೋಣ. ಪರಿಶುದ್ಧ ದೇವ, ಸ್ತೋತ್ರ ಉಂಟಾಗಲಿ ಕರ್ತವೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈಗೋ ಯೋಬನ ಪುಸ್ತಕದಲ್ಲಿ ಈಗೋ ಯೋಬನ ಕುರಿತು ಮಾತಾಡಿದಿರ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುವವನಾಗಿದ್ದ, ಈಗೋ ನಿರ್ದೋಷಿ ಯಥಾರ್ಥ ಚಿತ್ತನಾಗಿದ್ದಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ಈಗೋ ಕರ್ತವ್ಯ ಯೋಬನು ತನ್ನ ನಡತೆಯೆಲ್ಲ ಈಗೋ ದೇವರು ನೋಡ್ತಾ ಇದ್ದಾನೆ ಎಂಬುದಾಗಿ, ತನ್ನ ಹೆಜ್ಜೆಯನ್ನೆಲ್ಲ ಗಮನಿಸ್ತಾ ಇದ್ದಾನೆ ಎಂಬುದಾಗಿ, ಈಗೋ ಪರಾಸ್ತ್ರೀಯೊಂದಿಗೆ ಹೇಗೆ ನಾವು ಪಾಪ ಮಾಡೋದು ಎಂಬುದಾಗಿ ಯೇಸುವೆ ಯೋಚಿಸಿ ಪ್ರತಿದಿನ ನಿಮ್ಮ ಭಯಭಕ್ತಿಯಲ್ಲಿ ಜೀವಿಸಿದಂತೆ ಈಗೋ ಕರ್ತವ್ಯ ಕೂಡಿರುವಂಥ ಎಲ್ಲ ಮಕ್ಕಳಿಗೆ ಅದು ವಾಕ್ಯದ ಜ್ಞಾನ ಉಂಟಾಗಲಿ. ಹೌದು, ಯೆಹೋವನ ಭಯ ತಿಳುವಳಿಕೆಗೆ ಮೂಲ ಎಂಬುದಾಗಿ, ಯೇಸುವೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಕರ್ತವ್ಯ. ಈಗ ಯೋಸೇಫನು ಪಾಪವನ್ನು ಬಿಟ್ಟು ಓಡಿ ಹೋಗೋದಕ್ಕೆ ಕಾರಣ ಅಂತಂದರೆ ಅವನು ದೇವರಿಗೆ ಭಯಪಟ್ಟಿದ್ದರಿಂದ ಎಂಬುದಾಗಿ ಈ ವಾಕ್ಯದೊಟ್ಟಿಗೆ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಈಗ ಇದನ್ನು ಕೇಳಿದಂಥ ಎಲ್ಲ ಮಕ್ಕಳನ್ನ ಈ ವಾಕ್ಯದ ಮೇರೆಗೆ ನಡೆಯುವಾಗ ಕೃಪೆ ತೋರಿಸಿ ನಡೆಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ. ಎಲ್ಲ ಸ್ತುತಿಗನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ತಂದೆ. ಆಮೆನ್. ಆಮೆನ್.